Hey, hello my lovely viewers, welcome back to my channel. I hope you all are fine and safe. ಸೊ ಇದು ಡೇ ಟು ನಾವು ಬೆಳಗ್ಗೆನೇ ಹೋಗಿದ್ವಿ, ಮತ್ತೆ ಶಿರಡಿ ದರ್ಶನಕ್ಕೆ ಹೋಗಿದ್ವಿ. ನಮ್ಮದು ಕಾಕಡ ಆರತಿ ಇತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬಿಟ್ಟು ಆ ಆರತಿನ ಮುಗಿಸ್ಕೊಂಡು ನಮಗೆ ಆ್ಯಕ್ಚುಲಿ ಕಾಕಡ ಆರತಿ ಸಿಗಲಿಲ್ಲ, ಧೂಪ ಆರತಿ ಅಂತಿತ್ತು. ಅದು 6:30 ಹಂಗೆ ಹೋಗಿದ್ವಿ. ಚೆನ್ನಾಗಿತ್ತು ತುಂಬ. ದರ್ಶನ ಎಲ್ಲ ಮಾಡಿಕೊಂಡು ಪಾಸ್ ತೊಗೊಂಡಿದ್ವಿ, 200 ರೂಪೀಸ್ ಪರ್ ಹೆಡ್. ಆ ಥರ ಪಾಸ್ ತೊಗೊಂಡು ಹೋಗ್ಬಿಟ್ಟು ಆರತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಈಗ ಸ್ಟ್ರೀಟ್ ಶಾಪಿಂಗ್ಸು ಅದು ಇದು ಮತ್ತು ಬೇರೆ ಟೆಂಪಲ್ಸ್ಗೆಲ್ಲ ಹೋಗಿದೆ. ಅದೆಲ್ಲೆಲ್ಲಿ ಹೋಗೋಣ ಅಂತ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಬನ್ನಿ, ಇನ್ನು ಮುಂದೆ ಎಲ್ಲೆಲ್ಲಿ ಹೋಗ್ತಿದೆ ನೋಡೋಣ. ಸೊ ಇದೇ ನಾವಿದ್ದಿದ್ದು ರೂಮ್. ಆ್ಯಕ್ಚುಲಿ ರೂಮ್ ತುಂಬ ಚೆನ್ನಾಗಿತ್ತು. ಈಗ ಬ್ರೇಕ್ಫಾಸ್ಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆ ಹಿಂಗೆ ಸುಮ್ಮನೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ. ಮಮ್ಮಿನೂ ರೆಡಿಯಾಗಿದ್ದಾರೆ. ಈಗ ನಾವು ಕೆಳಗಡೆ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ರೆಸ್ಟೋರೆಂಟ್ಗೆ, ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲೂ ಕೂಡ ಫುಡ್ ತುಂಬ ಚೆನ್ನಾಗಿತ್ತು, ಬಫೆ ಸಿಸ್ಟಮ್ ಇತ್ತು, ತುಂಬ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ನಾವಿದ್ದಿದ್ದು ರೂಮಲ್ಲಿ ಬಂದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಅವತ್ತಿಂದು ವೆರೈಟಿ ಬ್ರೇಕ್ಫಾಸ್ಟ್ ತುಂಬಾ ಇತ್ತು. ಏನೇನಿತ್ತು ಅಂತ ಹೇಳ್ತೀನಿ. ಸೊ ಮಮ್ಮಿ ಇಲ್ಲಿ ಕೂತಿದ್ದಾರೆ, ನಂದು ಇಲ್ಲಿದೆ ಫುಡ್ಡು. ನಾನಿಲ್ಲಿ ಪೊಂಗಲ್ ತೊಗೊಂಡಿದ್ದೆ, ವೈಟ್ ಸಾಸ್ ಪಾಸ್ತಾ, ಇಡ್ಲಿ ವಡಾ ಇತ್ತು, ಸಾಬುದಾನ್ ವಡಾ ಇತ್ತು, ಇಡ್ಲಿ ಮತ್ತು ನಾರ್ಮಲ್ ವಡಾ ಇತ್ತು, ಇನ್ನೂ ಬೇರೆ ಏನೇನೋ ವೆರೈಟೀಸ್ ಇತ್ತು, ಸ್ವೀಟ್ಸ್ ಇತ್ತು. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಒಂಥರ. ನಮ್ಮ ಟೇಸ್ಟು ಇತ್ತು, ಅವ್ರ ಟೇಸ್ಟು ಇತ್ತು. ಸೌತ್ ಇಂಡಿಯನ್ ಸ್ಟೈಲು ಇತ್ತು, ನಾರ್ತ್ ಇಂಡಿಯನ್ ಸ್ಟೈಲು ಇತ್ತು. ಚೆನ್ನಾಗಿತ್ತು ಎಲ್ಲದು ಒಂಥರ. ಸೊ ಎಲ್ಲದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿದ್ದು. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಅದನ್ನೇ ಕ್ಯಾಪ್ಚರ್ ಮಾಡ್ತಾಯಿದ್ದೆ ತಿಂತಾ ಇರಬೇಕಾದ್ರೆ. ಸರಿ, ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದಾಯಿತು ಹೊರಡೋಕ್ಕೆ ಅಂತ. ಈಗ ಹೊರಟ್ಬಿಟ್ಟು ಹೋಗಬೇಕು. ಸೊ ಮಮ್ಮಿ ಕರಿತಾಯಿದ್ರು, ಕೆಳಗೆ ಹೋಗೋಣ ಬಾ, ಟೈಮ್ ಆಯಿತು ಅಂತ. ನಾನು ಹೊರಡೋಣ ಅಂತ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನೆನ್ನೆ ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಡೇ 2 ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ತುಂಬ ವೆರೈಟೀಸ್ ಎಲ್ಲ ಇತ್ತು. ಆಲ್ಮೋಸ್ಟ್ ನಮ್ಮೂರು ಟೇಸ್ಟ್ ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ವೆರೈಟೀಸ್ ಸೌತ್ ಇಂಡಿಯನ್ ರಿಲೇಟೆಡ್ ಏನಿತ್ತು ಆ ಥರ ಬ್ರೇಕ್ಫಾಸ್ಟೇ ಇತ್ತು. ಸೊ ಹೊರಟು ಕೆಳಗೆ ಬಂದ್ವಿ. ಇದೇ ನಾವು ಸ್ಟೇ ಆಗಿದ್ದಿದ್ದು. ಆ್ಯಕ್ಚುಲಿ ಇಲ್ಲೇ ಸ್ಟೇ ಆಗಿದ್ದಿದ್ದು. ಅಲ್ಲೇ ಹೋಗ್ತಾ ಹಾಗೆ ಟೆಂಪಲ್ ಸೈಡ್ ಹೋಗಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸಿದ್ರು. ಅವಾಗ ಅಲ್ಲಿ ಎತ್ತುಗೆ ಗಾಣದಲ್ಲಿ ಕಬ್ಬಿನ ಜ್ಯೂಸನ್ನ ಮಾಡ್ತಾಯಿದ್ರು. ಡಿಫ್ರೆಂಟಾಗಿತ್ತು ಒಂಥರ. ನಾನು ಫಸ್ಟ್ ಟೈಮ್ ಈ ಥರದ್ದು ಕುಡಿದಿದ್ದು. ಚೆನ್ನಾಗಿತ್ತು, ಫ್ರೆಶ್ಶು ಅಲ್ಲೇ ಮಾಡಿಕೊಡ್ತಿದ್ರು. ಐಸ್ ಗೀಸ್ ಏನೂ ಮಿಕ್ಸ್ ಇಲ್ಲ, ಫ್ರೆಶ್ ಆಗಿ ಅದು ಏನು ಕೋಲ್ಡ್ ವಾಟರ್ ಇದೆ ಅದರಲ್ಲೇ ಮಾಡಿಕೊಡ್ತಾಯಿದ್ರು. ಚೆನ್ನಾಗಿತ್ತು ಒಂಥರ. ಎತ್ತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ದಷ್ಟಪುಷ್ಟವಾಗಿ. ಅವರು ಪಾಪ ಅದನ್ನು ಸುತ್ತಿಸಿದ್ರು. ಸುತ್ತಿಸಾದ್ಮೇಲೆ ತಕ್ಷಣ ನಿಲ್ಲಿಸಿದ ತಕ್ಷಣ ಅವರಿಗೆ ಅದೇನು ಕಬ್ಬು ಸುತ್ತಿರುತ್ತೆ ಆ ಕಬ್ಬನ್ನು ತಿನ್ನೋಕೆ ಕೊಡ್ತಾಯಿದ್ರು ಇಮಿಡಿಯೇಟ್ಲಿ. ತುಂಬ ಚೆನ್ನಾಗಿತ್ತು ಒಂಥರ. ಅದು ನೋಡೋಕ್ಕೂ ಸಖತ್ ಕ್ಯೂಟಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಟೆಂಪಲಿಗೆ ಬಂದಿದ್ವಿ. ಅದು ಅಲ್ಲಿಂದು ಯಲ್ಲಮ್ಮ ದೇವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದರೊಳಗಡೆ ಫುಲ್ಲು ಡಿಸೈನ್ ಹೆಂಗಿತ್ತು ಅಂದರೆ ಗ್ಲಾಸ್ ಪೀಸಸ್, ಕಲರ್ ಗ್ಲಾಸ್ ಪೀಸಸ್ನ ಸ್ಟಿಕ್ ಮಾಡಿ ಈ ಥರ ಒಂದು ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ ಪಿಲ್ಲರ್ಸ್ಗೆಲ್ಲ. ತುಂಬ ಚೆನ್ನಾಗಿತ್ತು, ನೋಡೋಕ್ಕಂತೂ ಅಷ್ಟು ಶೈನಿಂಗ್ ಅನಿಸ್ತಿತ್ತು. ಅದನ್ನು ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಇದು ಪೂನೆದು ಆ್ಯಕ್ಚುಲಿ ಯಲ್ಲಮ್ಮ ದೇವಿ. ಡಿಫ್ರೆಂಟಾಗಿತ್ತು ದೇವರು ಕೂಡ, ಚೆನ್ನಾಗಿತ್ತು. ದೇವಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಅದನ್ನೇ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಂಡೋಸ್ ಎಲ್ಲ ನೋಡಿ, ಓಲ್ಡ್ ಥೀಮಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಇದೆಲ್ಲ ಮತ್ತೆ ಇವಾಗ ನಮಗೆ ಸಿಗೋಲ್ಲ ಈ ಥರದ್ದೆಲ್ಲ ಲಾಂಗ್ ವಿಂಡೋಸು ಕೆಳಗಿಂದ ಮೇಲಕ್ಕೆ. ಇದು ಒಂಥರ ಕಲ್ಯಾಣಿ ಥರ ಇತ್ತು. ನೀರು ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ, ಬಟ್ ಎಲ್ಲರೂ ಕಾಯಿನ್ಸು ಅದು ಇದು ಹರಕೆದೇನೇನಿತ್ತು ಅದನ್ನೆಲ್ಲ ಹಾಕಿದ್ರು ಅಲ್ಲಿ ಕೆಳಗಡೆ. ಮೋಸ್ಟ್ಲಿ ನೀರು ತುಂಬುತ್ತೆ ಅನಿಸುತ್ತೆ. ಈಗ ಅಟ್ ಪ್ರೆಸೆಂಟ್ ಅಲ್ಲಿ ವಾಟರ್ ಇರಲಿಲ್ಲ. ತುಂಬಾ ಸೆಕೆಯಲ್ಲಿ, ಸಖತ್ ಹಾಟ್ ಇತ್ತು, ಸಖತ್ ಬೇಸಿಗೆ ಅನ್ನಿಸ್ತಿತ್ತು ಅಲ್ಲಿ. ತುಂಬ ಬಾರಿಕೆನೂ ಆಗ್ತಿತ್ತು, ಸಖತ್ ನೀರು ಕುಡಿಬೇಕು ಅನಿಸ್ತಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ಬರೀ ಒಂದೇ ಒಂದು ಟ್ರಯಾಂಗಲ್ ಶೇಪ್ ಗ್ಲಾಸ್ ಪೀಸಲ್ಲಿ ಮಾಡಿರೋದು. ಇಷ್ಟೊಂದು ಡಿಸೈನ್ ಡಿಫ್ರೆಂಟಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅದ್ರದ್ದು ಒಳಗಿಂದ ಆರ್ಕಿಟೆಕ್ಚರ್ ಒಂಥರ ಡಿಫ್ರೆಂಟಾಗಿತ್ತು. ಅದಾದಮೇಲೆ ಮತ್ತೆ ಬೇರೆ ಇನ್ನೊಂದು ಟೆಂಪಲಿಗೆ ಬಂದ್ವಿ, ಶನಿ ಸಿಂಗಾಪುರ್ ಟೆಂಪಲ್ ಅಂತ. ಅದಕ್ಕೆ ಬಂದ್ವಿ ಇವಾಗ. ಅದ್ರದ್ದು ಆರ್ಚ್ ಇದು, ಎಂಟ್ರೆನ್ಸ್ ಆರ್ಚು. ಅಲ್ಲೇ ಸ್ಟ್ರೀಟ್ ಶಾಪಿಂಗ್ಸು ಅದು ಇರುತ್ತೆ. ಆ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ. ಒಂಥರ ಚೆನ್ನಾಗಿದೆ ಅದ್ರೊಳಗಡೆ ಎಲ್ಲ. ಸೇಮ್ ನಮ್ಮೂರಲ್ಲಿ ಹೆಂಗೆ ನಾವು ಟೆಂಪಲ್ಗೆ ಹೋಗ್ತೀವಿ ಆ ಥರ ಕರ್ನಾಟಕ ಟೆಂಪಲ್ಸ್ ಥರನೇ ಇತ್ತು ಅದ್ರದ್ದು ಕೂಡ ಡಿಸೈನ್ಸ್ ಎಲ್ಲ. ಆ್ಯಕ್ಚುಲಿ ಈ ಟೆಂಪಲಲ್ಲಿ ಯಾವುದೇ ಮೂರ್ತಿ ಇಲ್ಲ. ಅದು ಆವಾಗಿನ ಕಾಲದಲ್ಲಿ ಒಂದು ಕತೆ ಅಂತೆ. ಕಲ್ಲು ನೀರಲ್ಲಿ ತೇಳ್ಕೊಂಡು ಬಂದಿತ್ತಂತೆ. ಆ ಕಲ್ಲು ನೀರಲ್ಲಿ ತೇಳ್ಕೊಂಡು ಬಂದಿದ್ದ ಕಲ್ಲನ್ನೇ ಅವ್ರು ಪ್ರತಿಷ್ಠಾಪನೆ ಮಾಡಿ ಅದನ್ನು ಅವರು ಪೂಜೆ ಮಾಡ್ತಾರೆ, ಶನಿದೇವರು ಅಂತ ಹೇಳಿಬಿಟ್ಟು.
ಆ ಕಲ್ಲನ್ನೇ ಅವರಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿರೋದು. ಆ ಕಲ್ಲಲ್ಲಿತ್ತು, ನಾನು ತೋರಿಸ್ತೀನಿ ನಿಮಗೆ. ಎಲ್ಲರೂ ಅದಕ್ಕೆ ಎಣ್ಣೆ ಹಾಕ್ತಾರೆ. ಈಗ ನಾರ್ಮಲಾಗಿ ಶನೀಶ್ವರ ಸ್ವಾಮಿ ಟೆಂಪಲ್ ಅಂದರೆ ಎಲ್ಲರೂ ಎಣ್ಣೆ ಎಲ್ಲ ಹಾಕ್ತೀವಲ್ವ, ಅದೇ ಥರ ಅಲ್ಲೂ ಕೂಡ ಆ ಮೂರ್ತಿಗೆ, ಆ ಕಲ್ಲು ಏನು ತೇಲ್ಕೊಂಡು ಬಂದಿತ್ತು ಆ ಮೂರ್ತಿಗೆ ಅವರೆಲ್ಲರೂ ಎಣ್ಣೆಯನ್ನು ಹಾಕ್ತಾಯಿದ್ರು. ಅವ್ರದ್ದು ಇನ್ನೊಂದೇನಿತ್ತು ಅಂದರೆ ಎಳ್ಳು, ಕಲ್ಸಕ್ಕರೆ, ಭತ್ತ ಅದು 3 ಮಿಕ್ಸ್ ಮಾಡಿ ಪ್ಯಾಕೆಟ್ ಸಿಗುತ್ತೆ. ಈಗ ಇಲ್ಲೆಲ್ಲಿ ನಮಗೆ ಈ ಥರ ಎಳ್ಳು ಬತ್ತಿ ಸಿಗುತ್ತಲ್ವ ಇಲ್ಲೆಲ್ಲ, ಅದೇ ಥರ ಅಲ್ಲಿ ಎಳ್ಳು, ಕಲ್ಸಕ್ಕರೆ, ಭತ್ತ ಮಿಕ್ಸ್ ಮಾಡಿರೋ ಒಂದೊಂದು ಪ್ಯಾಕೆಟ್ಸ್ ಇರುತ್ತೆ. ಆ ಪ್ಯಾಕೆಟ್ಸ್ನ ನಾವು ಒಂದೊಂದೇ ತೊಗೊಂಡು ಒಂದೊಂದು ಪ್ಯಾಕೆಟ್ಸ್ ಒಬ್ಬೊಬ್ಬರು ತೊಗೊಂಡು ಅಲ್ಲಿ ಹಾಕಬೇಕು. ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಹಾಕಿಬಿಟ್ಟು ಉದುರಿಸ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಬಿಡಬೇಕು. ಆ ಥರನೂ ಮಾಡ್ತಾಯಿದ್ರು ಕೆಲವೊಬ್ಬರು. ನಾವು ಅದನ್ನ ಇಸ್ಕೊಂಡು ಮಾಡಿದ್ವಿ, ಅದು ತೋರಿಸ್ತೀನಿ ಇಲ್ಲಿ ನಿಮಗೆ. ನೋಡಿ ಇಲ್ಲಿದೆ ಈ ಥರ ಈ ಟೇಬಲ್ ಮೇಲೆ ಎಳ್ಳು, ಕಲ್ಸಕ್ಕರೆ, ಭತ್ತದ ಪ್ಯಾಕೆಟ್ ಏನಿರುತ್ತೆ ಅದನ್ನ ಈ ಥರ ಉದುರಿಸ್ಬಿಟ್ಟು ನಮ್ದು ಏನು ಎಣ್ಣೆ ಬಾಟಲ್ ಇರುತ್ತೆ ಅದ್ರ ಮೇಲ್ಗಡೆ ಸುರಿಬೇಕು ನಾವು ಅದನ್ನು. ಇನ್ನು ಕೆಲವೊಬ್ರು ನೋಡಿ ಇದೆ ಆ ಟೆಂಪಲ್ಲು, ನೋಡಿ ನಾನು ಹೇಳಿದ್ನಲ್ಲ ಕಲ್ಲು ತಿಳ್ಕೊಂಬಂದಿತ್ತು ಅಂತ, ಅದೇ ಮೂರ್ತಿ ಇದು. ಆ ಕಲ್ಲನ್ನೇ ಇಟ್ಬಿಟ್ಟು ಅದನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಇಲ್ಲಿ ಫೇಮಸ್ಸು, ಎಲ್ಲರೂ ಅಲ್ಲಿಗೆ ಎಣ್ಣೆ ಬಿಡ್ತಾಯಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತಿದು ನೋಡೋಕ್ಕೆ, ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇದೆಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಸುತ್ತಮುತ್ತ. ಆ್ಯಕ್ಚುಲಿ ಅಲ್ಲಿ ಸೆಕೆಗಾಲ ಅಂತೇಳ್ಬಿಟ್ಟು ನೀರಿಲ್ಲ ಅಷ್ಟೊಂದು. ಇದೊಂದು ದೊಡ್ಡ ಹೈಟಾಗಿರೋ ಸ್ತಂಭ ಮಾಡಿದ್ರು ಅಲ್ಲಿ, ಅದನ್ನೇ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಒಂದು 9 ನವಗ್ರಹ ಏನಿತ್ತು ಅದನ್ನು ಸುತ್ತುತ್ತಾ ಇದ್ದೀವಿ. ಚೆನ್ನಾಗಿತ್ತು. ಒಂದೊಂದು ಕಲ್ಲಲ್ಲಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ, ಚೆನ್ನಾಗಿತ್ತು. ಒಂದೊಂದು ದೇವರು ಒಂದೊಂದು ಕಡೆ, ಅದು ತುಂಬ ಚೆನ್ನಾಗಿತ್ತು. 9 ಸುತ್ತೆಲ್ಲ ಸುತ್ತಕೊಂಡು ಅಲ್ಲೂ ಸುತ್ತಮುತ್ತ ನೋಡಿಕೊಂಡು ಬರಬೇಕಾದ್ರೆ ಅಲ್ಲೊಂದು ಕ್ಯೂಟಾಗಿರೋ ಒಂದು ನಾಯಿ ಇತ್ತು. ಅದಕ್ಕೂ ಸೆಕೆ ತಡಿಯೋಕ್ಕಾಗ್ದಲೆ ಅದು ನೀರೊಳಗಡೆ ಹೋಗಿ ಕೂತ್ಕೊಂಡಿತ್ತು. ನಾನು ಅದನ್ನ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ರೀ. ಎಷ್ಟು ಚೆನ್ನಾಗಿತ್ತು. ಆ ಸ್ತಂಭ ನೋಡೋಕ್ಕೆ ಖುಷಿ ಆಗ್ತಿತ್ತು, ಬಟ್ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆ ಬಿಸಿಲಿಗೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ಸಖತ್ ಟಯರ್ಡ್ ಆಗಿತ್ತು ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವೇ. ನಾನಂತೂ ಸಖತ್ ಟಯರ್ಡ್ ಆಗಿಬಿಟ್ಟೆ, ಟ್ರಾವೆಲಿಂಗೇ ಆಯ್ತಲ್ಲ. ನೋಡಿ ಇದೇ ನಾಯಿ ನಾನು ಹೇಳಿದ್ದು ಪಾಪ, ಅದಕ್ಕೆ ತುಂಬ ಸೆಕೆಯಾಗಿ ನೀರಲ್ಲಿ ಹೋಗಿ ಕೂತ್ಕೊಂಡಿತ್ತು. ಈಗ ಅದನ್ನೆಲ್ಲ ಟೆಂಪಲ್ ಸುತ್ತಮುತ್ತ ಎಲ್ಲ ಸುತ್ತಾಡ್ಕೊಂಡು ಬಂದು ಈಗ ಮಧ್ಯಾಹ್ನ ಲಂಚಿಗೆ ಅಂತ ಬಂದಿದ್ವಿ ಇನ್ನೊಂದು ರೆಸ್ಟೋರೆಂಟ್ಗೆ. ಅಲ್ಲೂ ವೆರೈಟೀಸ್ ಆಫ್ ಫುಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಈ ಕಡೆ ಸೈಡೆಲ್ಲ ಪನ್ನೀರೇ ಜಾಸ್ತಿ ತಿಂತಾರಲ್ವ, ಹಾಗಾಗಿ ಪನ್ನೀರ್ ವೆರೈಟೀಸ್ ಗ್ರೇವಿಗಳೆಲ್ಲ ತುಂಬ ಚೆನ್ನಾಗಿತ್ತು. ಮಲಾಯಿ, ದಹಿ ಇಂಥದ್ದನ್ನೇ ಜಾಸ್ತಿ ತಿಂತಾರಲ್ಲ, ತುಂಬ ಟೇಸ್ಟಿಯಾಗಿತ್ತು. ಒಂಥರ ಪನ್ನೀರೇ ಟೇಸ್ಟ್ ಅಲ್ಲಿಂದು. ವೆರೈಟೀಸ್ಗಳೆಲ್ಲ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಅದಾದಮೇಲೆ ಆ ರೆಸ್ಟೋರೆಂಟಲ್ಲಿ ಒಂಥರ ಡೆಸ್ಟಿನೇಷನ್ ವೆಡ್ಡಿಂಗು ಅಲ್ಲೆಲ್ಲ ಜಾಸ್ತಿ ಅಲ್ವಾ, ಹಾಗಾಗಿ ರೀಸೆಂಟಾಗಿ ಅಲ್ಲಿ ಯಾವುದೋ ಒಂದು ಆಗಿತ್ತು ಅನಿಸುತ್ತೆ. ಅವ್ರು ಅದ್ರದ್ದು ಕೆಲವೊಂದು ಅರೇಂಜ್ಮೆಂಟ್ಸ್ ಎಲ್ಲ ತೆಗೆದಿರಲಿಲ್ಲ. ನೋಡಿ ಈ ಥರ ಡೆಸ್ಟಿನೇಷನ್ ವೆಡ್ಡಿಂಗ್ಸೇ ಜಾಸ್ತಿ ಅಂತ ಈ ಸೈಡ್, ಪುಣೆ ಸೈಡೆಲ್ಲ. ಒಂಥರ ಓಪನ್ ಸ್ಪೇಸ್ ಡೆಕೋರೇಷನ್ ಚೆನ್ನಾಗಿತ್ತು. ಆಲ್ರೆಡಿ ಇದೆಲ್ಲ ಮಾಡಿಟ್ಟಿದ್ರು. ಅದಾದಮೇಲೆ ಗಣಪತಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ 5 ಗಣಪತಿ ಒಂದೇ ಕಡೆ ಇರೋಂಗೆ ಈ ಥರ ಇಂಟೀರಿಯರ್ ಮಾಡಿದರು. ಅದರದ್ದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಒಂದು ರೂಮಲ್ಲಿ ಈ ಥರ ಮ್ಯೂಸಿಯಂ ಟೈಪ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೆ ಇಲ್ಲಿ. ಇದೇ ಗಣಪತಿ ಟೆಂಪಲ್ ಆ್ಯಕ್ಚುಲಿ, ಮಹಾಗಣಪತಿ ಟೆಂಪಲ್ ಅಂತ ಅದ್ರ ಹೆಸರು. 5 ಗಣಪತಿ ಒಟ್ಟಿಗೆ ಒಂದೇ ಕಡೆ ಇರೋದು. ಆ ಟೆಂಪಲ್ ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ರೂಮಲ್ಲಿ ಈ ಥರ ಮ್ಯೂಸಿಯಂ ಟೈಪ್ ಮಾಡಿದರು, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಚೆನ್ನಾಗಿದೆ ನೋಡಿ, ಥರ ಡಿಫ್ರೆಂಟಾಗಿತ್ತು. 5 ಗಣಪತಿ ಒಂದೇ ಕಡೆ ಈ ಥರ ಲೈಟಿಂಗ್ಸ್ ಇಟ್ಬಿಟ್ಟು ಮಾಡಿದ್ದಾರೆ ಇಂಟೀರಿಯರು. ಅದು ಚೆನ್ನಾಗಿತ್ತು ಅಂತೇಳಿ ನಾನು ಮಮ್ಮಿ ಜೊತೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿಕೊಂಡೆ. ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಈಗೆಲ್ಲ ಮುಗಿಸ್ಕೊಂಡು ಬಂದ್ವಿ, ಸುಸ್ತಾಯಿತು. ಈಗ ಮತ್ತೆ ಫ್ಲೈಟಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಮುಗೀತು. ಚೆಕ್ಕಿಂಗಿಂದೊಂದು ಹೆಕ್ಟಿಕ್ ಪಾರ್ಟ್ ಆ್ಯಕ್ಚುಲಿ, ಎಲ್ಲ ತೆಗ್ದಾಯಿತು. ಇವಾಗ ಹೋಗ್ತಾ ಇದ್ದೀವಿ. ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಈಗ ನಮಗೆ ಫ್ಲೈಟ್ ಇರೋದು 10 o'clock. ಸೊ ಅದಕ್ಕೆ ಒಂದ್ಸರಿ ಸುತ್ತಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಓಡಾಡ್ತಾ ಇದ್ದೀವಿ. ಈಗ ಹೋಗಿ ಕೂತ್ಕೊಂಡು ಊಟ ಮುಗಿಸಿ ಫ್ಲೈಟಿಗೆ ಹೋಗೋದು ಅಷ್ಟೇ. ಇನ್ನು ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಹಾಕ್ತೀನಿ ನಿಮಗೆ, ನನಗಿನ್ನೂ ಟೈಮ್ ಆಗಿಲ್ಲ, ಹಾಕ್ತೀನಿ. ಸೊ ಇದಾಗಿತ್ತು ಟ್ರಿಪ್ಪಿನ ಕತೆ. ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್, ಬಿ ಬಿಂದಾಸ್ ಎವ್ರಿ ಟೈಮ್. ದಿಸ್ ಇಸ್ ಸುಪ್ರಿಯಾ ಸೈನಿಂಗ್ ಆಫ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.